ನೀವು ಧಾರ್ಮಿಕ ಕೇಂದ್ರಗಳ ಜಮೀನನ್ನು ಟೆನೆನ್ಸಿಯಲ್ಲಿ ಮುಟ್ಟಬಾರ್ದು ಅನ್ನೋದಿದ್ರೆ ಯಾವ ಧರ್ಮದವರ ಆಸ್ತಿಯನ್ನು ಮುಟ್ಟಬಾರ್ದು ಅಂತ ನಾವು ಹೇಳೋದು ಅದನ್ನೇ. ಹಂಗಿದ್ರೆ ಇಷ್ಟೋ ತನಕ ಒಂದು ಸೆಂಟೆನ್ಸ್ಗೆ 4 ಸಲ ಜಾತ್ಯತೀತ ಅಂದ್ರಲ್ಲ, ಈ ದೇಶ ಜಾತ್ಯತೀತ ಹೆಂಗಾಯ್ತು ಹೇಳಿ ನನಗೆ? ಅಲ್ಲ, ಜಾತ್ಯತೀತ ಎಂಬ ಆ ಸೌಂದರ್ಯವೇ ಇಡೀ ಜಗತ್ತಿನ ಸೌಂದರ್ಯ ಮಾಡಬೇಕು ಅಂತ ಹೇಳೋದು ನಾವು. ಯಾರು ಮಾಡಿದ ತಪ್ಪು ಮುಸಲ್ಮಾನರ ಮೇಲೆ ಕಟ್ಬೇಡಿ. ಯಾರು ಮಾಡಿರೋದು? ಮುಸಲ್ಮಾನರು ಮಾಡಿರೋದು. ಅದು ಮುಸಲ್ಮಾನರು ಮಾಡಿದಾರ ಅಜಿತ್? ನಿಮ್ಮ ಓಲೈಕೆಗಾಗಿ ಒಂದು ಪಕ್ಷ ಈ ದೇಶದಲ್ಲಿ ಇದನ್ನು ಮಾಡ್ತೋ ಇಲ್ಲ? ಮುಸಲ್ಮಾನರ ಓಲೈಕೆಗಾಗಿ ಎಲ್ಲಿ ಓಲೈಕೆ? ಇಷ್ಟೇ ತನಕ ಹಿಜಾಬ್ ಇಷ್ಟೇ ತನಕ ವಾಪಸ್ಸೇ ತಗೊಂಡಿಲ್ಲ. 4% ಏನಿದೆ ಮೀಸಲಾತಿ ಬಿಜೆಪಿ ಸರ್ಕಾರ ಕ್ಯಾನ್ಸಲ್ ಮಾಡಿತ್ತು. ಇಷ್ಟೇ ತನಕ ಅದನ್ನು ಇದೇ ಮಾಡಿಲ್ಲ, ವಾಪಸ್ಸೇ ತಂದಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಇರಲಿ, ಒಂದು ಮೆಮೊ ಇದು ಮಾಡ್ಬೋದಿತ್ತಲ್ಲ ಸರ್ಕಾರ, ಮಾಡಿಲ್ಲ. ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಮುಸಲ್ಮಾನರಿಗೆ. ಎಲ್ಲಿ ನಾನು ಹೇಳುದು, ಎಲ್ಲಿ ಓಲೈಕೆ? ಎಲ್ಲಿ ಹಿಜಾಬ್ ಮೀಸಲಾತಿ ಬಿಡಿ, ವಕ್ಫ್ನ ಕಾನೂನು ಮೀಸಲಾತಿ ಇಂಪಾರ್ಟೆಂಟ್ ಅಲ್ವಾ? ಹಿಜಾಬ್ ಒಬ್ಬ ಹುಡುಗಿ ಎಷ್ಟೋ ಮಂದಿ 8% ಕೊಡೋದು ಕೊಟ್ಟಿದ್ದಾರೆ. 4% ಬಿಜೆಪಿ ಅವರು ತೆಗೆದಿದ್ದನ್ನ ಕಾಂಗ್ರೆಸ್ನವರು 8% ಕೊಡೋದು ಕೊಟ್ಟಿದ್ದಾರೆ. ಆಯ್ತು, ಅದನ್ನು ಕೊಡ್ತಾರೆ. ನಾ ಹೇಳೋದು, ವಕ್ಫ್ ಕಾನೂನಿಗೆ ಮೇಲಿಂದ ಮೇಲೆ ತಂದಂತಹ ತಿದ್ದುಪಡಿಗಳು ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡೋದಕ್ಕೆ ಹೌದು ಅಲ್ವೋ? ಅಲ್ಲ, ಓಲೈಕೆ ಮಾಡೋಕ್ಕಲ್ಲ, ನ್ಯಾಯ ಒದಗಿಸೋಕೆ. ಏನ್ ನ್ಯಾಯ? ಸಮಾನ ಏನು ಸಾಮಾಜಿಕ ನ್ಯಾಯ ಕೊಡೋಕೆ ಎಲ್ಲಿದೆ ರೀ? ಯಾರಿಗೆ ಸಮಾನ? ಯಾವ ಧರ್ಮದವರಿಗೆ ಸಮಾನವಾದ ಮಾಡದಿದ್ದರದ್ದು ಕೇಳಿ ಅಂತ. ಹಿಂದೂ ಧರ್ಮಕ್ಕೆ ಈಗ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಯಾವುದಾದ್ರು ಧರ್ಮಕ್ಕೆ ಅನ್ಯಾಯ ಆಗಿದ್ದರೆ ಸರಿಪಡಿಸಬೇಕು, ಅದನ್ನು ನ್ಯಾಯ ಒದಗಿಸಬೇಕು. ನನ್ನ ಅಭ್ಯರ್ಥನೆ ಅದು. ಯಾವುದೇ ಧರ್ಮದ ಧಾರ್ಮಿಕ ವಿಚಾರಗಳಿಗೆ ಸರ್ಕಾರ ಹೋಗಬಾರ್ದು. ಸರ್ಕಾರದ ಕೆಲಸ ಅಭಿವೃದ್ಧಿ, ಉದ್ಯೋಗ ಕೊಡುವುದು, ಅದೇ ರೀತಿಯಲ್ಲಿ ಈ ಭಾರತದ ವಿವಿಧತೆಯಲ್ಲಿ ಏಕತೆ, ಸೌಹಾರ್ದತೆಯನ್ನು ಅದನ್ನು ಭದ್ರಪಡಿಸೋದು. ಅದು ಬಿಟ್ಟು ಅಟ್ಯಾಕ್ ಮಾಡಿ ನೀವು ಕಾಂಗ್ರೆಸ್ಸನ್ನು ನೀವು ಕೌಂಟರ್ ಮಾಡಿ, BJPಯನ್ನು ಕೌಂಟರ್ ಮಾಡಿ, JDS ಅನ್ನು ಕೌಂಟರ್ ಮಾಡಿ. ನೀವ್ಯಾಕೆ ಮುಸ್ಲಿಂ ಹಿಂದೂಗಳು ಇದು ತರ್ತೀರಾ? ಇಲ್ಲಿ ಹಿಂದೂ ಮುಸ್ಲಿಂ ಯಾಕೆ ತರ್ತೀರಾ? ಬೋರ್ಡ್ ಅನ್ನುವಂಥದ್ದು ಧಾರ್ಮಿಕ ಕ್ರಿಯೆ ಅಲ್ಲ. ಹೌದು, ಹೌದು, ರಿಯಲ್ ಎಸ್ಟೇಟು ಅಲ್ಲ. ಧಾರ್ಮಿಕವಾದಂತಹ 1937 ಏನು ಶರಿಯತ್ ಅಪ್ಲಿಕೇಶನ್ ಆ್ಯಕ್ಟ್ ಇದೆಯೋ, ಆ ಆ್ಯಕ್ಟನ್ನು ನಮ್ಮ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಆರ್ಟಿಕಲ್ 25 ಮತ್ತು 26ರಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೋ ಅದರ ಅಡಿಯಲ್ಲೇ ಬರುತ್ತೆ. ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ರಿಸ್ಟ್ರಿಕ್ಷನ್ಗಳು ಇರ್ತವೆ. ಹೌದು, ಏನು ರಿಸ್ಟ್ರಿಕ್ಷನ್? ಕಾಲಕ್ಕೆ ಅದು ಫಂಡಮೆಂಟಲ್ ರೈಟ್ಸ್ ರೀ ಅದು. ಯಾವುದು ಧಾರ್ಮಿಕ ಸ್ವಾತಂತ್ರ್ಯ? ಫಂಡಮೆಂಟಲ್ ರೈಟ್ಸ್ಗೆ ನೀವು ಹೆಂಗೆ ಕೈ ಹಾಕ್ತೀರಾ? ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕು ಅದು. ನಿಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಇನ್ನೊಬ್ಬನ ಮೂಲಭೂತ ಹಕ್ಕಿಗೆ ಧಕ್ಕೆ ಬರುವಂಗಿದ್ರೆ ಆ ವ್ಯಕ್ತಿಯ ಮೂಲಭೂತ ಹಕ್ಕಿನ ಪರವಾಗಿ ನ್ಯಾಯಾಂಗ ನಿಂತ್ಕೊಳ್ಬೇಕಾಗುತ್ತೆ. ಎಲ್ಲಿ ನಮ್ಮ ಮೂಲಭೂತ ಹಕ್ಕನ್ನು ನಮಗೆ ಕೊಡುವುದರಿಂದ ಬೇರೆಯವರ ಮೂಲಭೂತ ಹಕ್ಕಿಗೆ ಎಲ್ಲಿ ಪ್ರಾಬ್ಲಮ್ ಆಗಿದೆ ಒಂದು ಹೇಳಿ, ಉದಾಹರಣೆ ಹೇಳಿ. ತಮಿಳುನಾಡಿನ 150 ಕುಟುಂಬಗಳು ನಾವು ಅಲ್ಲಿ ಒಕ್ಕಲೆದ್ದು ಹೋಗಿ ಅಂತ ಹೇಳಿಲ್ಲ. ನೀವು ಡಾಕ್ಯುಮೆಂಟ್ ಅಲ್ಲಿ ಹೋಗಿ ಅಂತ ಹೇಳಿಲ್ಲ. ಮೂಲಭೂತ ಹಕ್ಕು ಹೆಂಗಾಗತ್ತೆ ಅದು? ಬೇರೆಯವರ ಆಸ್ತಿಯಲ್ಲಿ ಮನೆಗಳಿದ್ರೆ ಮೂಲಭೂತ ಹಕ್ಕು ಹೆಂಗಾಗುತ್ತೆ? ಬೇರೆಯವರ ಆಸ್ತಿ ಅಂದ್ರೆ ನಿಮ್ಮ ಆಸ್ತಿ ಅನ್ನೋದಕ್ಕೆ ಪ್ರೂಫ್ ಏನಿದೆ? ಇದು ಗೆಜೆಟ್ ಇದೆ. ಯಾವುದು ಗೆಜೆಟೆಡ್? ಮತ್ತೆ ಗೆಜೆಟೆಡ್ ವರ್ಕ್ ಪ್ರಾಪರ್ಟಿ. ಗೆಜೆಟ್ ಮಾಡುವವರು ರಾಜ್ಯ ಸರ್ಕಾರ, ವಕ್ಫ್ ಬೋರ್ಡ್ ಅಲ್ಲ ಸರ್. ವಕ್ಫ್ ಟ್ರಿಬ್ಯುನಲ್ ಕೊಟ್ಟ ಆಸ್ತಿಗಳ ಪಟ್ಟಿಯನ್ನು ಯಥಾ ಪ್ರಕಾರ ರಾಜ್ಯ ಸರ್ಕಾರ ಗೆಜೆಟ್ ಮಾಡಬೇಕು, ಮಾಡಬಾರ್ದು, ಇಲ್ಲಿಲ್ಲ ನಿಯಮದ ಪ್ರಕಾರ. ಇಲ್ಲಿಲ್ಲ, ಅಲ್ಲಿ ನಾನು ಹೇಳಿದ್ದೀನಿ ರಿಜಿಸ್ಟ್ರೇಷನ್ ಹೆಂಗೆ ನಡೀಬೇಕು ಅಂತ ಹೇಳಿದ್ದೀನಿ. ರಾಜ್ಯಪತ್ರ ಮಾಡುವವರು ನಾವಲ್ಲ, ಸರ್ವೆ ಕಮಿಷನರು. ರಾಜ್ಯಪತ್ರ ಮಾಡಿ ಕೊಟ್ಟಂತಹ ಗೆಜೆಟೆಡ್ ಅದು ಅಲ್ಲ ಅಂತ ಹೇಳೋಕೆ ನಮಗೂ ಅಧಿಕಾರ ಇಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟ್ಗೆ ಯಾರಾದರೂ ಹೋಗ್ತಾರೆ, ಇದೇ ಅನ್ವರ್ ಮಾಣಿಪಾಡಿದ್ದು ಕೇಳಿ ನೀವು. ಅಧಿಕ ಜನರ ಮೇಲೇನೂ ಕೇಸ್ ಹಾಕಿರೋದು ಅದರ ಮೇಲೇ. ಒನ್ಸೆ ವಕ್ಫ್ ಆಲ್ವೈಸ್ ವಕ್ಫ್ ಅಂತ ಹೇಳಿದೆ. ನೀವು ಅದರ ವಿರುದ್ಧ ಹೋಗಿದ್ದೀರಾ ಅಂತ ಹೇಳಿ ಅವ್ರು ನೋಟಿಸ್ ಕೊಡಬೇಕು ಅಂತ ಹೇಳಿರೋದು ಅವರೇ. ಅಲ್ಲಿ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಆದರೂ ನಾವು ಕೊಟ್ಟಿಲ್ಲ. ರೈತರಿಗೆ ಕೊಟ್ಟಿಲ್ಲ, ಹಿಂದೂ ಸಹೋದರರಿಗೆ ಕೊಟ್ಟಿಲ್ಲ. ಹಲವಾರು ನನ್ನಲ್ಲಿ ದಾಖಲೆಗಳಿದ್ದಾರೆ. ಹಲವಾರು ಸ್ವಾಮೀಜಿಗಳು ನಾವು ಕೂತ್ಕೊಂಡು ಮಾತಾಡಿ 19 ಎಕರೆ 20 ಎಕರೆ ಜಾಗ ವಕ್ಫಾಸ್ತಿಯಲ್ಲಿ ಟೆಂಪಲ್ ಇದು ಏನು ದೇವಸ್ಥಾನ ನಡೆಸುವ ಶಾಲಾ ಕಾಲೇಜುಗಳಲ್ಲಿ ಇದೆ. ನಾವು ಅದನ್ನು ಈಗ ಟೈಮ್ ಬಂದಾಗ ನಾನು ಹೇಳ್ಬೋದು. ಯಾಕೆಂದರೆ ನಾವು ಚರ್ಚೆ ಮಾಡಿದ್ದೀವಿ, ಅಲ್ಲಿ ನಾವು ಟಚ್ಚೇ ಮಾಡಿಲ್ಲ. ಸೌಹಾರ್ದತೆಗೆ ಏನೆಲ್ಲ ಬೇಕು ಅದೆಲ್ಲವನ್ನು ನಾವು ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.